ವೆಲ್ಕಮ್ ಬ್ಯಾಕ್ RCB ಲವರ್ 1-2 ಯೂಟ್ಯೂಬ್ ಚಾನಲ್. ನಿನ್ನೆನೆ ಬೆಂಗಳೂರು ಬುಲ್ಸ್ ಕಡೆಯಿಂದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ನಿನ್ನೆನೆ ಸಾಯಂಕಾಲ ರಾತ್ರಿ ಕೊಟ್ಟರು. ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಆಯ್ಕೆ ಮಾಡಿದ್ದಾರೆ. ಹೊಸ ಕ್ಯಾಪ್ಟನ್ ಬೆಂಗಳೂರು ಬುಲ್ಸ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಆಗಿ ಇಬ್ಬರನ್ನ ಡಿಕ್ಲೇರ್ ಮಾಡಿದ್ದಾರೆ. ಸ್ಪೆಷಲ್ ಅಂತ ಅನಿಸುತ್ತೆ. ಇಬ್ಬರೂ ಒಂಥರ ನೋಡೋದಾದರೆ ಸ್ಟಾರ್ಟಿಂಗ್ 7ನಲ್ಲಿ ಶಾರ್ಟ್ ಇರ್ತಾರೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ 7 ಮಾಡಿದಾಗ ಆಪರೇಷನ್ ಆದ ಮೇಲೆ ಸ್ಟಾರ್ಟಿಂಗ್ 7ನಲ್ಲಿ ಈ 3 ಜನ ಇದ್ದರು. ಇಲ್ಲಿ ಆಶ್ಚರ್ಯ ಪಡೋದೇನೆಂದರೆ ಇವರು 3 ಜನ ಫಸ್ಟ್ ಟೈಮ್ ಬೆಂಗಳೂರು ಬುಲ್ಸ್ಗೆ ಟೀಮ್ಗೆ ಆಡ್ತಾ ಇರೋದು. ಆದರೆ ಇವರಲ್ಲಿ ಅನುಭವ ಇರೋದು ಆಟಗಾರ ಅಂದರೆ ಅಂಕುಶ್ ರಾಥಿ ಒಬ್ಬರೇ. ಆಕಾಶ್ ಹಿಂದೆ ಆಗಲಿ ಯೋಗೇಶ್ ದಹಿಯಾ ಆಗಲಿ ಅಷ್ಟು ಅನುಭವ ಇಲ್ಲ, ಆದರೆ ಒಳ್ಳೆ ಪ್ಲೇಯರ್ ಇದ್ದಾರೆ. ಯೋಗೇಶ್ ದಹಿಯಾ ಅನ್ನು BC ರಮೇಶ್ ಕೋಚ್ ಅವರು ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಆಕಾಶ್ ಹಿಂದೆ, ಅಂಕುಶ್ ರಾಥಿ ಇವರನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ಬುಲ್ಸ್ ಟೀಮಲ್ಲಿ ಮೇನ್ ಲೀಡರ್ ಅಂದರೆ ಆಕಾಶ್ ಹಿಂದೆ ಒಬ್ಬರೇ. ಹಾಗಾಗಿ ಕ್ಯಾಪ್ಟನ್ಶಿಪ್ ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಆಕಾಶ್ ಹಿಂದೆ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದರೆ ಈ ಕಡೆ ಟೀಮನ್ನು ಕಂಟ್ರೋಲ್ ಮಾಡಬೇಕು ಮತ್ತು ವಾಪಸ್ ಸರಿಯಾದ ಟೈಮಿಗೆ ರೇಡ್ ಪಾಯಿಂಟ್ಸ್ ತರಬೇಕು. ಹಾಗಾಗಿ ಅವರ ಮೇಲೆ ಬಹಳ ಒತ್ತಡ ಬೀಳುತ್ತೆ ಅಂತ ಕೋಚ್ ಅವರು ನಿರ್ಧಾರ ಮಾಡಿ ಕ್ಯಾಪ್ಟನ್ಶಿಪ್ ಕೊಟ್ಟಿಲ್ಲ. ವೈಸ್ ಕ್ಯಾಪ್ಟನ್ಶಿಪ್ ಆಗಿ ನಿರ್ಧಾರ ಮಾಡಿದ್ದಾರೆ. ಅವರಿಗೆ ಅನುಭವ ಕೂಡ ಜಾಸ್ತಿ ಇಲ್ಲ. ಹಾಗಾಗಿ ಕ್ಯಾಪ್ಟನ್ಶಿಪ್ ಯೋಗೇಶ್ ದಹಿಯಾ ಅವರಿಗೆ ಕೊಟ್ಟಿದ್ದಾರೆ. ಯೋಗೇಶ್ ಕಳೆದ 2 ಸೀಸನ್ನಿಂದ 70ಕ್ಕೂ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದಾರೆ. ಮತ್ತು ಅಂಕುಶ್ ರಾಥಿ ಅವರ ಬಗ್ಗೆ ಹೇಳೋದಾದರೆ ಅವರನ್ನು ಕೂಡ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇವರಿಗೆ ಸ್ವಲ್ಪ ಅನುಭವ ಜಾಸ್ತಿ ಇದೆ, ಆದರೆ ಕಳೆದ ಸೀಸನ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಹಾಗಾಗಿ ಇವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿಲ್ಲ. ಸೀಸನ್ 9ರಲ್ಲಿ ಜೈಪುರ್ ಕಪ್ ಗೆಲ್ಲಲು ಇವರು ಕಾರಣ. ಸೀಸನ್ 9ರಲ್ಲಿ 90ಕ್ಕೂ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿ ಅದೇ ವರ್ಷ ಅವರ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಅವನಜ್ಜಿ ಆಕಾಶ್ ಹಿಂದೆ ಆಗಲಿ ಯೋಗೇಶ್ ದಹಿಯಾ ಆಗಲಿ ಅಂಕುಶ್ ರಾಥಿ ಆಗಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸೀಸನ್ 12ರಲ್ಲಿ ಕೊಟ್ಟರೆ ಇದೇ ವರ್ಷ ಕಪ್ ಗೆಲ್ಲೋದು ಗ್ಯಾರಂಟಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ನಾ ಕೊಡುವ ಎಲ್ಲ ಅಪ್ಡೇಟ್ ಎಲ್ಲರಿಗಿಂತ ಮುಂಚೆ ನಿಮಗೆ ಸಿಗುತ್ತೆ.